ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನಿನ್ನ ಪ್ರಸನ್ನತೆಯನ್ನು ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನೀನೇ ಎಲ್ಲ ಜ್ಞಾನದಲ್ಲಿ ಕೊಟ್ಟು ನಿನ್ನ ವಶದಲ್ಲಿಟ್ಟು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಕೊನೆಯ ತನಕ ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ಅಲ್ಲಿ 17ನೇ ವಾಕ್ಯದಿಂದ 24ರ ವಾಕ್ಯ ತನಕ ಧ್ಯಾನಿಸ್ತಾ ಇದ್ದೇವೆ. ಅಲ್ಲಿ ಮುಖ್ಯವಾಗಿ ಯೋಗ್ಯರಾಗಿ ನಡೆದುಕೊಳ್ಳುವುದಂತ ಹೇಳಿ ಈ ಒಂದು ವಾಕ್ಯಕ್ಕೆ ಅನುಗುಣವಾಗಿ ನಾವು ಧ್ಯಾನಿಸ್ತಿದ್ದೆವು. ಇಲ್ಲಿ ಯೋಗ್ಯರಾಗಿ ನಡ್ಕೊಳ್ಳುವುದೆಂದರೆ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿ ಜೀವಿಸುವುದು. ದೇವರು ಬಹಳ ನಮ್ಮನ್ನು ಪ್ರತಿಯೊಬ್ಬರನ್ನು ಪರಿಶುದ್ಧತೆಯಲ್ಲಿ ಕಾಪಾಡುವುದಕ್ಕೆ ನಮ್ಮನ್ನು ಕರೆಯುವ ದೇವರಾಗಿದ್ದಾರೆ. ಯಾಕೆ ಅಂತ ನಮ್ಮ ಪ್ರಶ್ನೆ ಇರ್ಬೋದು. ಯಾಕೆಂದ್ರೆ ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಪರಿಶುದ್ಧನಾದ ಪ್ರಕಾರ ಆತನ ಮಕ್ಕಳಾದ ನಾವು ಕೂಡ ಪರಿಶುದ್ಧರಾಗಬೇಕಂತ ಹೇಳಿ ಆತನು ನಮ್ಮನ್ನು ಅದಕ್ಕಾಗಿ ತನ್ನ ಮಗನ ಬಲಿದಾನದ ಮೂಲಕ ನಮ್ಮ ಎಲ್ಲ ಪಾಪಾಪರಾಧಗಳನ್ನು ತೊಳೆದು ನಮಗೆ ಪವಿತ್ರ ಆತ್ಮನನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ಆದರೆ ಇಲ್ಲಿ ಬಹಳ ನಾವು ಇದಕ್ಕೆ ಸಂಬಂಧಪಟ್ಟ ನಕಾರಾತ್ಮಕ ಸಂಗತಿಗಳನ್ನು ನಾವು ನೋಡಿದೆವು. ಅನೇಕ ವಿಷಯಗಳನ್ನು ಅಲ್ಲಿ ನೋಡಿದೆವು. ಹೃದಯದ ಕಠಿಣತೆ ಮತ್ತೆ ಏನು ನಿರ್ಜೀವತ್ವ, ಆತ್ಮಿಕವಾಗಿ ಸತ್ತದ್ದು, ನಿರ್ಲಕ್ಷ್ಯ ಅಂದರೆ ಮುಖ್ಯವಾಗಿ ಆ ಪಾಪದಲ್ಲಿ ಇದ್ದರೂ ಕೂಡ ಯಾವುದೇ ವಿಷಯದಲ್ಲಿ ಚಿಂತಿಸದೇ ಇರುವುದು. ಇಲ್ಲಿ ಬಹಳ ಅಗತ್ಯವಾಗಿ ಅಲ್ಲಿ ಕೊನೆಯ ಭಾಗದಲ್ಲಿ ನೋಡಿ, ಅಲ್ಲಿ ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಸತ್ಯ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೋಡಿ, ಇಲ್ಲಿ ಕೊನೆಯ ಭಾಗದಲ್ಲಿ ಅಲ್ಲಿ ಬಂದಾಗ ಬಹಳ ಅಗತ್ಯವಾಗಿ ಪ್ರಸ್ತಾಪಿಸುವುದು ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಶಾರೀರಿಕ ವ್ಯಭಿಚಾರ. ಒಂದು ಸಂಗತಿಯನ್ನು ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನಮ್ಮಲ್ಲಿ ಸ್ಪಷ್ಟವಾದ ಒಂದು ಚಿಂತನೆ ನಾವು ಇಟ್ಟುಬಿಡಬೇಕು. ಯಾರು ಕೂಡ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಕ್ರಿಸ್ತನನ್ನು ನಂಬಿದ್ದೇವೆ, ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ್ದೇವೆ, ಆದ್ದರಿಂದ ಇಂಥ ಬಂಡುತನ ಅಥವಾ ವ್ಯಭಿಚಾರದ ಪಾಪಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಇದನ್ನು ಮುಖ್ಯವಾಗಿ ತಲೆಯಿಂದ ತೆಗೆದು ಬಿಡಬೇಕು. ಯಾಕೆಂದರೆ ಯಾವಾಗ ತನಕ ಈ ಶರೀರ ಇದೆಯಾ, ಈ ಶರೀರದಲ್ಲಿ ಒಂದು ಪಾಪದ ಸ್ವಭಾವ ಇದೆ. ಮತ್ತು ನಾವು ಪ್ರತಿಯೊಬ್ಬರು ಬಹಳ ಎಚ್ಚರಿಕೆಯಿಂದ ಇರುವ ಒಂದು ಪಾಪ ಅಂದರೆ ವ್ಯಭಿಚಾರದ ಪಾಪ. ಯಾಕೆಂದರೆ ಇದು ಶರೀರಕ್ಕೆ ಸಂಬಂಧಪಟ್ಟದ್ದು. ಎರಡನೇದು, ದೇವರು ಇದನ್ನು ಒಂದು ಪರಿಶುದ್ಧವಾಗಿ ಮದುವೆಯ ಸಂಸ್ಕಾರದಲ್ಲಿ ಅದನ್ನು ಒಂದು ಗಂಡ ಹೆಂಡರಿಗೆ ಕೊಟ್ಟಂಥ ಒಂದು ಪರಿಶುದ್ಧಿಯ ಕಾರ್ಯ, ಅದು ಸಂತಾನೋತ್ಪತ್ತಿಗೆ. ಆದರೆ ಸೈತಾನನು ಅದನ್ನು ಬಹಳ ವಿರುದ್ಧವಾಗಿ ಒಂದು ದುರಾಸೆಗಳನ್ನು ಮೂಲಕ ಕಾಮಾಭಿಲಾಷೆ ಅಂತ ನಾವು ಹೇಳ್ತೇವೆ, ಅದನ್ನು ಶರೀರದಲ್ಲಿಟ್ಟು ಪ್ರತಿಯೊಬ್ಬ ಮನುಷ್ಯನನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ನಾವು ಯಾರು ಕೂಡ ಯೋಚಿಸೋದು ಬೇಡ, ನಮ್ಮಲ್ಲಿ ಕಾಮಾಭಿಲಾಷೆ ತೆಗೆಯಲ್ಪಡ್ತದೆ. ಎಲ್ಲಿ ಕೂಡ ಕಾಮಾಭಿಲಾಷೆ ತೆಗೆಯಲ್ಪಡ್ತದಂತ ಎಲ್ಲಿ ಕೂಡ ಬರೆದಿಲ್ಲ ವಾಕ್ಯದಲ್ಲಿ. ಆದರೆ ನಿಮ್ಮ ದುರಾಸೆಯನ್ನು ಸಾಯಿಸಿರಿ ಅಂತ ಬರೆದಿದೆ. ನಿಮ್ಮ ಲಸ್ಟ್, ಕಾಮಾಭಿಲಾಷೆಯನ್ನು ಸಾಯಿಸಿರಿ ಅಂತ. ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಾಯಿಸಲಿಕ್ಕೆ ಅಂದರೆ
ಜಜ್ಜಿ 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 ಅದರ ಮೇಲೆ ನಾವು ಜಯ ಹೊಂದಬೇಕಾಗಿದೆ. ಅದು ಬಹಳ ಅಗತ್ಯ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪವಿತ್ರ ಆತ್ಮನ ಮೂಲಕ ಅದು ನಮಗೆ ಸಾಧ್ಯ ಆಗ್ತದೆ. ಆದರೆ ಅನ್ಯರಿಗೆ ಇದರ ವಿಷಯದಲ್ಲಿ ಸ್ವಲ್ಪ ಕೂಡ ಚಿಂತನೆ ಇಲ್ಲ. ಅವರು ಇಂಥ ಸಂಗತಿಗಳು ಇವತ್ತು ಸರ್ವೇ ಸಾಮಾನ್ಯ ಸಂಗತಿಗಳಂತ ಯೋಚಿಸ್ತಾರೆ. ಎರಡನೇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಾಮಾಭಿಲಾಷೆಯನ್ನು ಅದನ್ನು ಇಲ್ಲ ಇಷ್ಟರಲ್ಲಿ ನಾನು ಮುಗೀತು ಇನ್ನಂತ ಹೇಳಿ ಸಾಧ್ಯ ಇಲ್ಲ, ಇಷ್ಟು ಆದರೆ ನನ್ನ ಕಾಮಾಭಿಲಾಷೆ ಹೋಗಿಬಿಡ್ತದೆ ಅಂತ ಹೇಳಿ ಯಾವ ವ್ಯಕ್ತಿ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗತ್ಯ. ಎಷ್ಟು ವ್ಯಭಿಚಾರದಲ್ಲಿ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯ ಕಾಮಾಭಿಲಾಷೆ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಸೊಲೊಮೋನನ ವಿಷಯದಲ್ಲಿ ನೋಡಿ ಎಷ್ಟು ಹೆಂಡತಿಯರನ್ನು ಅವನು ಇಟ್ಟಿದ್ದ. ದಾವೀದನನ್ನು ನೋಡಿ, ದಾವೀದನ ಉದಾಹರಣೆ ಕೊಡ್ತಾರೆ. ದಾವೀದನಿಗೆ ನೋಡಿ ಅಲ್ಲಿ ಎಂಥ ಒಂದು ಪರಿಸ್ಥಿತಿ. ಅಭಿಷಿಕ್ತನು ಅವನು. ಯಾಕೆ ಬರೆಯಲ್ಪಟ್ಟಿದೆ, ಒಬ್ಬ ಅಭಿಷಿಕ್ತನು ಕೂಡ ಈ ಒಂದು ವ್ಯಭಿಚಾರದ ಅಥವಾ ಬಂಡುತನದ ಪಾಪದಲ್ಲಿ ಬಿದ್ದು ಬೀಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನೋಡಿ. ಅಲ್ಲಿ 10ನೆಯ ಆಜ್ಞೆ ಅದು. ಅವನಿಗೆ ಧರ್ಮಶಾಸ್ತ್ರದ ಆಜ್ಞೆಗಳು ಎಲ್ಲ ಗೊತ್ತಿದ್ದ ವ್ಯಕ್ತಿ ಆತನು. ಯಾಕೆಂದರೆ ಕೀರ್ತನೆಯಲ್ಲಿ ಅವನು ಬರೆದ ಅನೇಕ ಕೀರ್ತನೆಗಳಲ್ಲಿ ಅದನ್ನು ಹೇಗೆ ಪ್ರಸ್ತಾಪಿಸಿದನ್ನು ನಾವು ನೋಡ್ತೇವೆ. ಆದರೆ ಅಂಥ ವ್ಯಕ್ತಿ ತನ್ನ ಅರಮನೆಯಿಂದ ಅಲ್ಲಿ ಬೆಶ್ಯಬಾಳಿಗೆ ನೋಡಿದಾಗ ಅವನು ಮನಸ್ಸಿನಲ್ಲಿ ನೋಡಿ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಏನು ಎಚ್ಚರಿಕೆ ಕೊಟ್ಟರು, ಒಬ್ಬ ಪರಸ್ತ್ರೀಯನ್ನು ಮೋಹಿಸಲಿಕ್ಕೆ ಮನಸ್ಸಿನಲ್ಲಿ ಯೋಚಿಸಿದಾಗಲೇ ಆತನು ಆಕೆಯೊಂದಿಗೆ ಮನಸ್ಸಿನಲ್ಲಿ ವ್ಯಭಿಚಾರ ಮಾಡಿ ಆಗಿದೆ ಅಂತ ಹೇಳಿ ಆ ದೃಷ್ಟಿಯನ್ನೇ. ಅದಕ್ಕಾಗಿ ಅಲ್ಲಿ ನೋಡಿ ಮುಂದುವರಿದ ಭಾಗ ಏನು ಹೇಳ್ತದೆ, ನಿಮ್ಮ ಕಣ್ಣು ನಿಮ್ಮ ಪಾಪಕ್ಕೆ ಕಾರಣವಾಗುವುದಾದರೆ ಆ ಕಣ್ಣನ್ನು ತೆಗೆದು ಬಿಸಾಡಿಬಿಡಿ. 2 ಕಣ್ಣು ಉಳ್ಳವನಾಗಿ ನರಕದ ಬೆಂಕಿಯಲ್ಲಿ ಬೀಳುವುದಕ್ಕಿಂತ 1 ಕಣ್ಣುಳ್ಳವನಾಗಿ ಪರಲೋಕ ಹೋಗುವುದು ಒಳ್ಳೆಯದು. ಬಹಳ, ಯಾಕೆಂದರೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ವ್ಯಭಿಚಾರದ ಪಾಪ ಖಾಲಿ ನೋಡೋದಲ್ಲ, ವ್ಯಭಿಚಾರದ ಒಂದು ಆಲೋಚನೆಯಿಂದ, ಕೆಟ್ಟ ಒಂದು ಆಲೋಚನೆಯಿಂದ ಒಬ್ಬ ಪರಸ್ತ್ರೀಯನ್ನು ನೋಡಿದಾಗಲೇ ಅಲ್ಲಿ ವ್ಯಭಿಚಾರ. ನೋಡಿ, ದಾವೀದನಿಗೆ ಅಲ್ಲಿ ಅವನು ಅರಮನೆಯಿಂದ ಎಷ್ಟು ದೂರ ಇತ್ತು ಆ ಸ್ತ್ರೀ ನೋಡುವಾಗ. ನೋಡಿ ಅಲ್ಲಿ 10ನೇ ಆಜ್ಞೆ ಏನು ಹೇಳ್ತದೆ, ಬೇರೆಯವರ ಹೆಂಡತಿಯನ್ನು ಆಶಿಸಬೇಡ ಅಂತ ಹೇಳಿ. ನೋಡಿ, 10ನೆಯ ಆಜ್ಞೆ ದಾವೀದನಲ್ಲಿ ಮುರಿದನು. ಆ ಸಮಯದಲ್ಲಿ ಒಂದು ವೇಳೆ ಆತನು ಆ ಆಜ್ಞೆಯನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಇಲ್ಲ ನಾನು ಮಾಡಬಾರ್ದಂತ ಆವಾಗಲೇ ಅವನು ಅಲ್ಲಿ ನಿಲ್ಲಿಸಿದ್ದರೆ ಎಷ್ಟು ಅನಾಹುತಗಳು ಆಗುವುದು ತಪ್ಪಿ ಹೋಗ್ತಿದ್ದೋ. ಅವನು ಇತರ ಎಲ್ಲ ಆಜ್ಞೆಗಳನ್ನು ನೋಡಿ ಸುಳ್ಳಾಡಿದ ನಂತರ ಕೊಲೆ ಒಂದರಿಂದ ಒಂದು ಕನೆ ಹೋಗಿ ಎಲ್ಲ ಆಜ್ಞೆಗಳನ್ನು ಮುರಿದಂತಾಯಿತು. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ನಾವು ಈ ಒಂದು ಸಂಗತಿಗಳಲ್ಲಿ ದೇವಜನರು, ಅದಕ್ಕಾಗಿ ಪ್ರತಿಯೊಂದು ಜಾಗದಲ್ಲಿ ನಮಗೆ ಎಚ್ಚರಿಕೆಯ ಮಾತಾಗಿ ಬರೆಯಲ್ಪಟ್ಟಿದೆ. ಯೇಸು ಕೂಡ ಅನೇಕ ಕಡೆಗಳಲ್ಲಿ ಇದರ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ ಸ್ಪಷ್ಟವಾಗಿ. ನೋಡಿ, ಇಲ್ಲಿ ನೀವು ಅದು 19ನೇ ವಾಕ್ಯ ನೋಡಿ, ಆ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ನಿರ್ಲಕ್ಷ್ಯ ಅಂದರೆ ಏನಾಗಿದೆ ಈಗ, ಇಂಥ ಒಂದು ವ್ಯಭಿಚಾರದ ಮತ್ತು ಬಂಡುತನದ ಪಾಪಗಳು ಇವತ್ತು ನಮ್ಮ ಸಮಾಜ ಒಪ್ಪಿಕೊಳ್ಳುವ ಪರಿಸ್ಥಿತಿಗೆ ಬಂದಿದೆ. ನಾವು ಇಬ್ಬರೂ ಒಪ್ಪಿಕೊಂಡು ಮಾಡ್ತೇವೆ, ಅದು ಪಾಪ ಹೇಗೆ ಆಗ್ತದೆ ಎಂಬ ಚಿಂತನೆ ಸೈತಾನವನ್ನು ಇವತ್ತು ತಂದು ಅವರು ಅದಕ್ಕಾಗಿ ಅಲ್ಲಿ ಬರೆಯಲ್ಪಟ್ಟಿದ್ದು ನೋಡಿ, ಅದು ದುಸ್ಥಿತಿ ಅಲ್ಲ ಅಂತ ಯೋಚಿಸ್ತಾರೆ. ಅವರು ಅದನ್ನು ಏನು ಸಂತೋಷದಾಯಕವಾದ ಒಂದು ಕೃತ್ಯ ಅಂತ ಯೋಚಿಸ್ತಾರೆ. ಆ ಹಂತಕ್ಕೆ ಅನ್ಯರ ಚಿಂತನೆಗಳು ಮುಟ್ಟಿಕೊಂಡಿವೆ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಒಂದು ಸರ್ವೆ ಮಾಡಿದ್ರು. ಅದರಲ್ಲಿ 10 ಅಂಶಗಳಲ್ಲಿ ನೋಡುವಾಗ 8 ಅಂಶಗಳು
ವ್ಯಭಿಚಾರಕ್ಕೆ ಸಂಬಂಧಪಟ್ಟ, ಲೈಂಗಿಕತೆಗೆ ಸಂಬಂಧಪಟ್ಟ ಪಾಪಗಳೇ ಇದ್ದವು. ಇಲ್ಲಿ ನೋಡಿ, ಅಲ್ಲಿ ಏನು ಬರೆದಿದೆ? ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ, ಅತಿ ಹೆಚ್ಚು ಆಸೆಯಿಂದ ಅದನ್ನು ನಡೆಸುವವರಾಗಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಅನ್ಯರ ವಿಷಯದಲ್ಲಿ ನಾವು ನೋಡಿದಾಗ ಎಷ್ಟು ಅನಾಹುತಗಳು ಅದರಿಂದಾಗಿದೆ. ಈ ಕಾಮಾಭಿಲಾಷೆಯಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಶವ ತೆಗೆಯುತ್ತಾರೆ, ಇಷ್ಟು ಹೊತ್ತು ಆಗಿದ್ದಲ್ಲ, ಅದೆಲ್ಲ. ಇದಕ್ಕೆಲ್ಲ ಪ್ರಾರಂಭ ಎಲ್ಲಿಂದ? ಕಾಮಾಭಿಲಾಷೆ, ಅಲ್ಲಿಂದ ಪ್ರಾರಂಭ ಆದದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದಾವೀದನ ವಿಷಯದಲ್ಲಿ ಎಲ್ಲ ಕಡೆ ಇವತ್ತು ಅದೇ ಪ್ರಾರಂಭ ಆಗುವುದು, ಒಂದು ಆಸೆ, ದುರಾಸೆ. ಆದರೆ ಅಂತ್ಯ ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ, ಅಲ್ಲಿಯ ತನಕ ಅದು ನಿಲ್ಲೋದಿಲ್ಲ. ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ಈ ಒಂದು ಸಂಘದಲ್ಲಿ ನಾವು ಪ್ರತಿಯೊಬ್ಬರು ನಾವು ಭಾಳ ಎಚ್ಚರಿಕೆ. ನಿಮ್ಮಲ್ಲಿರುವ ಸಾಯಿಸಿರಿ ಅಂತ ಬರೆಯಲ್ಪಟ್ಟಿದೆ, ಸಾಯಿಸಿರಿ ನಾವು. ಆದ್ದರಿಂದ ಇದು ಭಾಳ ಪರಿಶುದ್ಧ. ತೆಗೆದು ಹಾಕಿರಿ, ನಿಮ್ಮ ಹಳೆಯ ಸ್ವಭಾವವನ್ನು ತೆಗೆದು ಹೊಸಬರಾಗಿ ಹುಟ್ಟುವುದು ಅದು. ಈಗ ನಾವು ಸಕಾರಾತ್ಮಕ ಸಂಗತಿಗಳಿಗೆ ನಾವು ಬರೋಣ. ಸಕಾರಾತ್ಮಕ ಸಂಗತಿಗಳಿಗೆ ನಾವು ಬರುವಾಗ ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನ ಬಲದಿಂದ ನಾವು ಹೊಸಬರಾಗಿ ಹುಟ್ಟುವುದು, ಇದನ್ನು ಹೊಸತನದಲ್ಲಿ ಹೊಸಬರಾಗಿ ಹುಟ್ಟುವುದು. ಇದಕ್ಕೆ ನಾವು ಕೆಲವು ವಾಕ್ಯಗಳ ಮೂಲಕ ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅಲ್ಲಿ 4ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾಗಿ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನೋಡಿ, ಅಲ್ಲಿ ಏನು? ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಇರ್ತದೆ. ಭಾಳ ಅಗತ್ಯವಾಗಿ ಪ್ರತಿಯೊಬ್ಬರು ದಿನೇ ದಿನೇ ಅಂತ ಬರೆಯೋದು. ಒಂದೇ ದಿವಸದಲ್ಲಿ ಯಾವ ಕಾರ್ಯಗಳು ಸಾಧ್ಯ ಇಲ್ಲ. ಈ ಆತ್ಮಿಕ ಕಾರ್ಯಗಳು ಪರಿಶುದ್ಧೀಕರಣ ಅಂತ ಒಂದೇ ಕ್ರಿಸ್ತನ್ ನಂಬಿದಾಗ ನಾವು ಎಲ್ಲರೂ ಪರಿಶುದ್ಧರಾಗ್ತೇವೆ, ನಮ್ಮಲ್ಲಿ ಎಲ್ಲ ಪಾಪದ ಕೃತ್ಯಗಳು ಹೋಗ್ತೇವೆ ಅಂತ ಅಲ್ಲ. ಶರೀರ ಇರುವ ತನಕ ಆತ್ಮಕ್ಕೆ ಮತ್ತು ಶರೀರಕ್ಕೆ ಹೋರಾಟ ಇದೆ. ಪಾಪದ ಸ್ವಭಾವ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿದೆ, ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸಾಯಿಸಬೇಕಂತ ಅಂದರೆ ಆದರೂ ಕೂಡ ಅದು ಇರ್ತದೆ ಅಂತ. ಈ ಶರೀರ ಇರೋ ತನಕ ಆ ಸ್ವಭಾವ ನಮ್ಮಲ್ಲಿ ಇರ್ತದೆ. ಆದ್ದರಿಂದ ಹೊಸಬರಾಗಿ ಹುಟ್ಟಿರಿ. ನಾವು ಕ್ರಿಸ್ತರಲ್ಲಿ ಹೊಸ ಸೃಷ್ಟಿಗಳಾಗಿ ಹುಟ್ಟುವವರಾಗಿದ್ದೇವೆ. ಮೊದಲು ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಈಗ ಕ್ರಿಸ್ತನಲ್ಲಿದ್ದವರು ಹೊಸಬರಾಗಿ ಹುಟ್ಟಿದ್ದೇವೆ. ಅದಕ್ಕಾಗಿ ಯೇಸು ಹೇಳಿದ್ದು, ನೀವು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರಿರಿ ಅಂತ ಹೇಳಿ. ತಿಳಿತಲ್ಲ? ಇನ್ನೊಂದು ವಾಕ್ಯ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇರ್ತದೆ, ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿದ್ದೀರಿ. ಇದನ್ನು ನಾವು ಸ್ಪಷ್ಟವಾಗಿ ಮನಸ್ಸಿನ ಭಾವದಲ್ಲಿರಬೇಕು. ಈಗ ನಾವು ಕ್ರಿಸ್ತನಲ್ಲಿದ್ದೇವೆ, ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ರೂಪಿಸುತ್ತಾರೆ. ಆದ್ದರಿಂದ ನಮ್ಮಲ್ಲಿರುವ ಈ ಪಾಪದ ಸ್ವಭಾವ ಸಾಯುತ್ತಾ ಇದೆ. ದಿನ ದಿನ ನಾವು ಅದನ್ನು ಸಾಯಿಸುವವರಾಗಿದ್ದೇವೆ ಪವಿತ್ರಾತ್ಮನ ಬಲದಿಂದ. ತಿಳಿತಲ್ಲ? ಆಗ ನಾವು ಹೊಸದಾಗಿ ರೂಪಿಸಲ್ಪಡ್ತೇವೆ. ನಾವು ಪ್ರತಿಯೊಬ್ಬ ದೇವಜನರು ಒಂದು ಸಂಗತಿಯನ್ನು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ನಾವು ಕ್ರಿಸ್ತನ ಬಳಿಗೆ ಬಂದ ಮೇಲೆ, ನಾವು ಸತ್ಯವನ್ನು ತಿಳ್ಕೊಂಡ ಮೇಲೆ, ನಾವು ಕ್ರಿಸ್ತನ ಮಕ್ಕಳೆಂದು ನಾವು ಒಪ್ಪಿಕೊಂಡ ಮೇಲೆ, ನಾವು ಮೊದಲು ನಮ್ಮಲ್ಲಿ ಪರೀಕ್ಷೆ ಮಾಡಬೇಕು. ನಮ್ಮಲ್ಲಿ ನಾವು ಹೊಸ ಸೃಷ್ಟಿಗಳಾಗಿದ್ದೇವೋ ಅಥವಾ ಇನ್ನೂ ಕೂಡ ಹಳೆಯ ಸ್ವಭಾವದಲ್ಲಿದ್ದೇವೋ ಅಂತ. ಒಂದು ವೇಳೆ ನಮ್ಮಲ್ಲಿ ಬದಲಾವಣೆ ಇಲ್ಲದಿದ್ದರೆ ಇನ್ನೂ ಕೂಡ ಅದೇ ನಮ್ಮ ಹತ್ರ ಕೋಪ, ದ್ವೇಷ, ಹಗೆತನ, ದುರಾಸೆ, ಕಾಮಾಭಿಲಾಷೆ, ಬಂಡುತನ ಅದೇ ರೀತಿಯ ಪ್ರಮಾಣದಲ್ಲಿ ನಮ್ಮಲ್ಲಿ ಇರುವುದಾದರೆ ನಾವು ಹೊಸದಾಗಿ ಹುಟ್ಟುವುದಿಲ್ಲ. ಮೊದಲು ನಾವು ದೇವರಲ್ಲಿ ಕೂಗಾಡಿ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ
ಮಾಡುವಂತೆ ನಾವು ಬೇಡ್ಕೊಳ್ಬೇಕು. ಪ್ರತಿಯೊಬ್ಬರು ಇದನ್ನು ಪರೀಕ್ಷಿಸಬೇಕು. ಭಾಳ ಅಗತ್ಯವ. ನಾನು ಹೇಳಿದ್ರು 100ಕ್ಕೆ 100 ಬದಲಾವಣೆ ಅಲ್ಲ. ಹಂತ ಹಂತವಾಗಿ ನಾವು ಪರಿಶುದ್ಧೀಕರಣ, ಪಾಪ ಕಡಿಮೆ 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 ಆಗ್ತಾ ಹೋಗ್ತದೆ. ನಮ್ಮಲ್ಲಿ ಪರಿಶುದ್ಧೀಕರಣ ಹೆಚ್ಚು ಹೆಚ್ಚು ಹೆಚ್ಚುತ್ತಾ ಹೋಗ್ತದೆ. ಅದು ಭಾಳ ಅಗತ್ಯವು. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಅಲ್ಲಿ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ನೋಡಿ, ಇನ್ನೊಂದು ಭಾಳ ಅಗತ್ಯವಾಗಿ ಹೇಗೆ ನಾವು ಪುನರ್ಜನ್ಮ ಹೊಂದಿದ್ದೆವು? ದೇವರ ವಾಕ್ಯದ ಮೂಲಕ. ಯಾವಾಗ ನಮಗೆ ಸುವಾರ್ತೆ ಸಾರಲ್ಪಟ್ಟಿತು, ಅದನ್ನು ನಾವು ಸ್ವೀಕರಿಸಿದಾಗ, ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿದಾಗ ನಮಗೆ ಪುನರ್ಜನ್ಮ ಉಂಟಾಯಿತು ಕ್ರಿಸ್ತನಲ್ಲಿ. ಅದಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ಮೂಲಕ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಅಲ್ಲಿ ಅದಕ್ಕೆ ವಾಕ್ಯದ ಮೂಲಕ. ಅದಕ್ಕಾಗಿ ವಾಕ್ಯ ಬಹಳ ಅಗತ್ಯ. ಏನು ಬರೆದಿದೆ ಇದು? ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಇಲ್ಲಿ ನೋಡಿ, ಅಲ್ಲಿ ಸದಾ ಜೀವವುಳ್ಳ ವಾಕ್ಯಕ್ಕೆ ಮರಣ ಇಲ್ಲ. ಯಾಕೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತಂತೆ. ಸದಾ ಜೀವವುಳ್ಳ ವಾಕ್ಯದ ಮೂಲಕ ಅಂತ ಹೇಳಿ ಆ ವಾಕ್ಯಕ್ಕೆ. ಅದಕ್ಕಾಗಿ ವಾಕ್ಯದ ದಾನ ಅಷ್ಟು ಅಗತ್ಯ. ನಾವು ಹೆಚ್ಚೆಚ್ಚು ವಾಕ್ಯದ ಧ್ಯಾನ ಮಾಡಿದಾಗ ಎಲ್ಲ ನಮ್ಮಲ್ಲಿರುವ ಕೆಟ್ಟ ಸಂಗತಿಗಳು ಜಜ್ಜಲ್ಪಟ್ಟು ಸಾಯಿಸಲ್ಪಡುವ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ವಾಕ್ಯಗಳ ಮೂಲಕ. ಅಲ್ಲಿ ಹೇಳಿದೆ, ಸದಾ ಜೀವವುಳ್ಳ ವಾಕ್ಯ ಮೂಲಕ. ಆ ಪುನರ್ಜನ್ಮ, ಹೊಸ ಸೃಷ್ಟಿಗಳಾಗಿ ಇದ್ದು ವಾಕ್ಯದ ಮೂಲಕ ಅಂತ ದೇವರ ವಾಕ್ಯ ನಾವು ಹೇಳ್ತದೆ. ಕೊನೆಯದಾಗಿ ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ಹೋಗೋಣ. ಹದಿನಾರನೇ ವಾಕ್ಯ ನೋಡಿ. ಅಲ್ಲಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕುಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆ ಸಂಗೀತದಿಂದಲೂ ಆತ್ಮ ಸಂಬಂಧವಾದ ಹಾಡಿನಿಂದ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೋಡಿ, ಇಲ್ಲಿ ಮೊದಲು ಏನಿದೆ? ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ನೀವು ಸಮೃದ್ಧಿಯಾಗಿ ಕೇಳಿರಿ ಮಾತ್ರ ಬರೆದಿಲ್ಲ, ವಾಸಿಸಲಿ. ಯಾಕೆ? ಅದಕ್ಕೆ ಜೀವ ಉಂಟು. ಅದನ್ನು ನಾವು ಅಷ್ಟು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಏನು ಹೇಳ್ತೇವೆ? ನಾವು ಕ್ರಿಸ್ತನನ್ನು ಸೇವಿಸುವುದಂತ ಹೇಳಿ. ವಾಕ್ಯಗಳನ್ನು ಸೇವಿಸುವುದು ಅಂದರೆ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಳ್ಳಬೇಕು. ಸೇವಿಸುವುದು ಯಾವುದಕ್ಕೆ ಹೇಳ್ತದೆ? ಒಂದು ಪದಾರ್ಥಕ್ಕೆ ನಾವು ಸೇವಿಸುವುದಂತ ಹೇಳ್ತೇವೆ. ಆ ಪದಾರ್ಥ ಸೇವಿಸಿದಾಗ ಏನಾಗ್ತದೆ? ಅದನ್ನು ಜಗಿತೀವಿ ನಾವು. ಆಗ ಅದರ ಜೀರ್ಣ ಆಗಿ ಅದರ ರಸವತ್ತಾದ ಅದರಲ್ಲಿರುವ ಶಕ್ತಿ ನಮಗೆ ಬರ್ತದೆ. ಅದೇ ರೀತಿಯಾಗಿ ವಾಕ್ಯವನ್ನು ಕೇಳಿದ ತಕ್ಷಣ ಅಲ್ಲ, ಅದನ್ನು ನಾವು ಧ್ಯಾನ ಮಾಡಿ ನಮ್ಮ ಹೃದಯದಲ್ಲಿ ಅದನ್ನು ಇಟ್ಟು ಅದನ್ನು ಧ್ಯಾನ ಮಾಡಿದಾಗ ಅದರ ಫಲ ನಮಗೆ ಸಿಗ್ತದೆ. ಏನು ಫಲ? ಪುನರ್ಜನ್ಮ, ಹೊಸ ಸೃಷ್ಟಿಗಳಾಗುವುದು. ಇದು ಬಹಳ ಅಗತ್ಯವಾಗಿ ನಾವು ನೋಡ್ತೀವಿ. ಆದ್ದರಿಂದ ಇಲ್ಲಿ ನಾವು ಪರಿಶುದ್ಧೀಕರಣದ ಮೂಲಕ ನಾವು ಮೊದಲು ತಿಳ್ಕೊಳ್ಬೇಕು, ನಾವು ಹೊಸದಾಗಿ ಹುಟ್ಟಿದ್ದೇವೆ. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಯಾಕೆಂದರೆ ನಾವು ಏನಾಗಿದ್ದೇವಂತ ನಮಗೆ ಗೊತ್ತಿಲ್ಲದಿದ್ದರೆ ಅದನ್ನು ದೇವರು ನಮ್ಮನ್ನು ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ ಹೊಸದಾಗಿ ನಾವು ಕ್ರೈಸ್ತತ್ವ ನೋಡಿ. ಅಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ ಹೋಗೋಣ ನಾವು ಪುನಃ. ಅಲ್ಲಿ ನೋಡಿ, ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು 21ನೇ ವಾಕ್ಯ ನೋಡಿ. ಅಲ್ಲಿ ಅಂಥದ್ದೆಂದು ತಿಳ್ಕೊಳ್ಳಲಿಲ್ಲ, ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದ್ದಿರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಬೇಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು.
ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ನಾವು ಕ್ರಿಸ್ತನನ್ನು ತಿಳ್ಕೊಳ್ಳೋದು. ಕ್ರಿಸ್ತನೇ ನಮಗೆ ಒಂದು ಅಧ್ಯಾಯ ತಿಳಿಲಿಕ್ಕೆ. ಯಾಕೆ? ಆತನು ಅಂಥ ಜೀವಿತವನ್ನೇ ನಡೆಸಿದ್ದಾನೆ. ಅಂಥ ಜೀವನವನ್ನು, ಪರಿಶುದ್ಧದ ಪಾಪವಿಲ್ಲದ ಜೀವನವನ್ನು ಆತ ನಡೆಸಿದ್ದಾನೆ. ಅದು ನಮಗೆ ಒಂದು ಅಧ್ಯಾಯ. ಆತ ನಮಗೆ ಬೋಧಿಸಿದ್ದಾನೆ. ಅವನ ಬೋಧನೆ ನಾವು ಕೇಳುವವರಾಗಿದ್ದೇವೆ. ತಿಳ್ಕೊಳ್ಳುವುದು, ಆತನ ಬೋಧನೆಯನ್ನು ತಿಳ್ಕೊಳ್ಳೋದು, ಕ್ರಿಸ್ತನ ಆತ್ಮದಲ್ಲಿ ಜೀವಿಸುವುದು, ಇದೆಲ್ಲ ಕ್ರೈಸ್ತತ್ವ. ಅಂದರೆ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುವುದು ಅಂತ ಹೇಳ್ತೇವೆ. ಕ್ರಿಸ್ತನನ್ನು ಧರಿಸಿಕೊಳ್ಳುವುದು, ಕ್ರಿಸ್ತನಿಂದ ತಿಳಿದುಕೊಳ್ಳುವುದು, ಕ್ರಿಸ್ತನು ಏನಾಗಿದ್ದಾನೆಂದು ತಿಳ್ಕೊಳ್ಳುವುದು, ಇದರ ಮೂಲಕ ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳುವುದಾಗಿದೆ. ನೋಡಿ, ಒಂದು ವಾಕ್ಯ ನಾವು ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15 ಮತ್ತು 16 ವಾಕ್ಯ ನೋಡೋಣ. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರತಿಷ್ಠಿತಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದ್ದಾಗಲೇ ನಾನು ನೋಡಿ, ನನ್ನಲ್ಲಿ ಪ್ರಕಟಿಸುವುದಕ್ಕಾಗಿ ಈ ಪೌಲನು ಮೊದಲೇ ತಿಳ್ಕೊಂಡನು. ತಾಯಿಯ ಗರ್ಭದಲ್ಲಿ ನನ್ನನ್ನು ಆರಿಸಿಕೊಂಡನು. ನಾವು ಎಲ್ಲರೂ ಆರಿಸಿಕೊಂಡವರು. ಆದರೆ ಪೌಲನ ಆಲೋಚನೆ ಎಲ್ಲಿ ಹೋಯಿತು? ಕ್ರಿಸ್ತನನ್ನು ನನ್ನಲ್ಲಿ ಪ್ರಕಟಿಸಲಿಕ್ಕೆ. ಅಂದರೆ ಏನು? ಪೌಲನನ್ನು ನೋಡಿದಾಗ, ಪೌಲನ ನಡೆನುಡಿಗಳನ್ನು ನೋಡಿದಾಗ ಜನರು ಕ್ರಿಸ್ತನನ್ನು ನೋಡಿದಾಗ, ಕ್ರಿಸ್ತನು ನನ್ನಲ್ಲಿ ಪ್ರಕಟಿಸುವುದಕ್ಕೆ. ಯಾಕೆಂದರೆ ಕ್ರಿಸ್ತನು ಹೋಗದ ಕಡೆಯಲ್ಲಿ, ಕ್ರಿಸ್ತನ ವಿಷಯ ತಿಳಿಯದ ಕಡೆಯಲ್ಲಿ ನಾವು ನಮಗೆ ದೇವರು ಕೃಪೆ ತೋರಿ ನಮ್ಮನ್ನು ರಕ್ಷಣಾ ಮಾರ್ಗದಲ್ಲಿ ನಡೆದ ದೇವರು, ನಾವು ಕೂಡ ಅಲ್ಲಿ ಕ್ರಿಸ್ತನನ್ನು ಪ್ರಕಟಿಸುವವರಾಗಬೇಕಂತ ಹೇಳಿ ಜನರು ನಮ್ಮ ನಡೆನುಡಿಗಳನ್ನು ನೋಡಿದಾಗ ಕ್ರಿಸ್ತನನ್ನು ನೋಡಿದ ಹಾಗೆ ಆಗಬೇಕು. ಅದು ನಮ್ಮಲ್ಲಿ ಪ್ರಕಟ ಆಗಬೇಕು. ಅದು ಹೊಸತನ ನಮ್ಮಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದು ನಮ್ಮಲ್ಲಿರುವ ಹೊಸತನ. ನೋಡಿ, ಬೇಕಾದರೆ ಅಲ್ಲಿ ಇನ್ನು ಗಲಾತ್ಯದವರಿಗೆ ನೋಡಿ, ಅಲ್ಲಿ 4ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿ ಅದೇ ವಿಷಯಗಳನ್ನು ಪ್ರಸ್ತಾಪದ 19ನೇ ವಾಕ್ಯ ನೋಡಿ. ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಪೌಲನು ಏನು ಹೇಳ್ತಾನೆ? ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಉಂಟಾಗುವ ತನಕ ನಾನು ಇನ್ನೂ ಪ್ರಸವ ವೇದನೆ, ಅಂದರೆ ಅಷ್ಟು ನೋವು ನಾವು ಅನುಭವಿಸ್ತಾ ಇದ್ದೇನೆ. ಅಂದರೆ ಪೌಲನ ಉದ್ದೇಶ ಏನು? ಆ ಗಲಾತ್ಯ ಸಭೆಯವರಿಗೆ ಆತನು ಸುವಾರ್ತೆ ಸಾರಿ ಆತನು ಏನು ಉದ್ದೇಶ ಇಟ್ಟನು? ಕ್ರಿಸ್ತನನ್ನು ಅವರು ಪ್ರಕಟಿಸುವವರಾಗಿ. ನೋಡಿ, ಅಲ್ಲಿ ಪುನಃ ಬೇಕಾದರೆ ನೋಡಿ, ಅಲ್ಲಿ ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ, ಆ ಹಂತದಲ್ಲಿ ತನಕ ನಾನು ಪ್ರಸವ. ಅಂದರೆ ಅವನು ಆ ಗಲಾತ್ಯ ಸಭೆಯವರಿಂದ ಬಯಸುವುದೇನು? ಆ ಎಲ್ಲ ಗಲಾತ್ಯ ಸಭೆಯವರು ಕ್ರಿಸ್ತನ ಸಾರೂಪ್ಯವನ್ನು ಹೊಂದುವ ತನಕ ಅಂತ ಹೊಂದಬೇಕೆಂಬ ಆತನ ಉದ್ದೇಶ ಆಗಿತ್ತು. ಅದರಿಂದ ಅದೇ ರೀತಿಯಾಗಿ ನಾವು 8ನೇ ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 9 ಮತ್ತು 11ನೇ ವಾಕ್ಯದಲ್ಲಿ ಕೂಡ ಅದೇ ಸಂಗತಿಗಳು ಬರೆಯಲ್ಪಟ್ಟಿದೆ. ಬೇಕಾದರೆ ಅಲ್ಲಿ ನೋಡಿ, ರೋಮಪುರಕ್ಕೆ ಹೋಗೋಣ. 8ನೇ ಅಧ್ಯಾಯ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಕ್ರಿಸ್ತನ ಆತ್ಮ ನಮ್ಮಲ್ಲಿದೆ ಅಂಥೇಳಿ. ದೇವರ ಆತ್ಮನ ನಮ್ಮಲ್ಲಿರುವಾಗ ನಾವು ಆತ್ಮನಿಗೆ ಒಳಪಟ್ಟು ಆತ್ಮನಿಂದ ನಡೆಸೋರಾಗುತ್ತೇವೆ. ಆಗ ನಾವು ಕ್ರಿಸ್ತನವರು. ಖಾಲಿ ನೀರಿನಲ್ಲಿ ದೀಕ್ಷಾಸ್ಥಾನ ತಗೊಂಡು ಚರ್ಚಿಗೆ ಭಾನುವಾರ ಹೋಗ್ತೇವೆ, ಪ್ರತಿ ವಾರ ಪ್ರಾರ್ಥನೆ ಮಾಡ್ತೇವೆ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ ಕ್ರಿಸ್ತನವರು ಆಗುವುದಿಲ್ಲ ನಾವು. ದೇವರ ವಾಕ್ಯನ ಹೇಳ್ತದೆ, ನಿಮ್ಮಲ್ಲಿ ಪವಿತ್ರ ಆತ್ಮನು ಇಲ್ಲದಿದ್ದರೆ ನೀವು ಕ್ರಿಸ್ತನವರಲ್ಲ. ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರಾಗಬೇಕು. ಅಭಿಷೇಕ ನಮಗೆ ಆಗಿದೆ, ಆದರೆ ಪವಿತ್ರ ಆತ್ಮನಿಂದ ನಡೆಸಲ್ಪಡಬೇಕು. ನಮ್ಮ ಸಂಪೂರ್ಣವಾದ ಹತೋಟಿ ಪವಿತ್ರ ಆತ್ಮನಲ್ಲಿ ಇರಬೇಕು. ಅದು ಬಹಳ ಅಗತ್ಯವಾಗಿ. ಅದಕ್ಕಾಗಿ
ನಾವು ಇಲ್ಲಿ ನೋಡ್ತೇವೆ. ನೋಡಿ, ಯೇಸುವಿನ ವಿಷಯದಲ್ಲಿ ನಾವು ನೋಡಿದೆವು. ಕ್ರಿಸ್ತನನ್ನು ನಾವು ತಿಳಿದವರಾಗಿ ಆತನು ಪರಿಶುದ್ಧತ್ವದಲ್ಲಿ ಇರುವ ಹಾಗೆ ಆತನ ವಾಕ್ಯಗಳ ಮೂಲಕ ನಾವು ಪರಿಶುದ್ಧವನ್ನು ಹೊಂದಿದ್ದೇವೆ. ಆತನನ್ನೇ ತಿಳಿದವರಾಗಿದ್ದೇವೆ. ಹೇಗೆ? ಆತನ ಬೋಧನೆಗಳ ಮೂಲಕ, ಆತನ ವಾಕ್ಯದ ಮೂಲಕ ಆತನನ್ನು ನಾವು ಕೇಳುವವರಾಗಿದ್ದೇವೆ. ಈಗ ನೋಡಿ, ದೇವರ ವಾಕ್ಯ ಏನು ಹೇಳ್ತದೆ? ನಾವು ನೋಡಿ, ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಾಕ್ಯ ಏನು ಹೇಳ್ತದೆ? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ. ನಾವು ಪ್ರತಿಯೊಬ್ಬರು ದೇವರ ವಾಕ್ಯದ ಧ್ಯಾನದ ಮೂಲಕ ದೇವರ ಸ್ವರವನ್ನು ಕೇಳುವವರಾಗಿದ್ದೇವೆ. ಯೇಸು ಹೇಳಿದನು ಯೋಹಾನನ ಸುವಾರ್ತೆಯಲ್ಲಿ, ನಾನು ನಿಮಗೆ ಅನಾಥರಾಗಿ ಬಿಡುವುದಿಲ್ಲ, ಒಬ್ಬ ಸಹಾಯಕನನ್ನು ಕೊಡುತ್ತೇನೆ. ಆ ಸಹಾಯಕನು ನಿಮ್ಮಲ್ಲಿ ಬಂದಾಗ ನಾನು ಬೋಧಿಸಿದ್ದನ್ನು ಎಲ್ಲವನ್ನು ನಿಮಗೆ ನೆನಪಿಗೆ ತರುತ್ತಾನೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ದೇವರದ ವಾಕ್ಯದ ಮೂಲಕ ನಾವು ಕ್ರಿಸ್ತನನ್ನು ಕೇಳುವವರಾಗಿದ್ದೇವೆ. ಕ್ರಿಸ್ತನು ತನ್ನ ಆತ್ಮನ ಮೂಲಕ, ಆತನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತಾಡ್ತಾನೆ. ಅದಕ್ಕಾಗಿ ನಾವು ಹೇಳ್ತೇವೆ, ಕ್ರಿಸ್ತನು ನಮ್ಮೊಂದಿಗೆ, ನನಗೆ ಕ್ರಿಸ್ತನು ಹೀಗೆ ಹೇಳಿದನು, ಕ್ರಿಸ್ತನು ನನಗೆ ಹೀಗೆ ನಿದರ್ಶನ ಕೊಟ್ಟನು, ಕ್ರಿಸ್ತನು ನನಗೆ ಹೀಗೆ ಆಜ್ಞಾಪಿಸಿದನು ಅಂತೇಳಿ. ನಾವು ಕ್ರಿಸ್ತನಲ್ಲಿ ಇಲ್ಲದಿದ್ದರೆ ನಾವು ದೇವರಲ್ಲಿ ಇಲ್ಲ. ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ನೋಡಿ, ಅದಕ್ಕಾಗಿ ದೇವರು ನಮಗೆ ಪವಿತ್ರ ಆತ್ಮನನ್ನು ಕೊಟ್ಟು ಕಠಿಣವಾದ ನಮ್ಮ ಸ್ವಭಾವ, ಕಠಿಣವಾದ ನಮ್ಮ ಹೃದಯವನ್ನು ಮೃದುಪಡಿಸಿದ್ದಾನೆ ಆತ್ಮನ ಮೂಲಕ. ಮತ್ತು ಕತ್ತಲೆಯಾದ ನಮ್ಮ ಹೃದಯದಲ್ಲಿ ಬೆಳಕನ್ನು ಪ್ರಜ್ವಲಿಸುವಂತೆ ಮಾಡಿದ್ದಾನೆ. ಹೇಗೆ? ಪವಿತ್ರ ಆತ್ಮನ ಮೂಲಕ, ಆತನ ವಾಕ್ಯಗಳ ಮೂಲಕ. ಆತನ ವಾಕ್ಯವೇ ಬೆಳಕಾಗಿದೆ. ಮತ್ತು ಮೂರನೇದು, ಯಾವ ರೀತಿಯಾಗಿ ಅನ್ಯರಾಗಿದ್ದ ನಾವು ಪಾಪದ ವಿಷಯದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವುಳ್ಳವರಾಗಿದ್ದು, ಪಾಪಗಳನ್ನು ನಾವು ಮಾಡುವಾಗ ನಮಗೆ ಸ್ವಲ್ಪ ಕೂಡ ಬೇಜಾರೇ ಇಲ್ಲದೆ ಆ ಪಾಪಗಳಲ್ಲಿ ವ್ಯಭಿಚಾರದ, ಬಂಡುತನದ ಸಂಬಂಧಪಟ್ಟ ಈ ಪಾಪಗಳಲ್ಲಿ ನಾವು ಇದ್ದು ಅದರಲ್ಲಿ ಅತ್ಯಾಸೆ ಉಳ್ಳವರಾಗಿದ್ದೆವು. ಆದರೆ ಅಲ್ಲಿಂದ ದೇವರು ಆ ನಿರ್ಲಕ್ಷ್ಯತನದಿಂದ ದೇವರು ನಮಗೆ ಪರಿಶುದ್ಧತೆಗೆ ಕಡೆಗೆ ತನ್ನ ಆತ್ಮನ ಮೂಲಕ ನಡೆಸಿದ್ದಾರೆ. ಮತ್ತು ಕ್ರಿಸ್ತನಲ್ಲಿರುವ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಬಹಳ ಅಗತ್ಯ. ಇದನ್ನು ಮನಸ್ಸಿನ ಭಾವದಲ್ಲಿ ತಿಳ್ಕೊಳ್ಬೇಕು. ನಾವೀಗ ಹಳೆಯ ಸ್ವಭಾವ ಅಂದರೆ ಏನು? ಕ್ರಿಸ್ತನ್ನು ನಂಬುವುದಕ್ಕಿಂತ ನಾವು ಯಾವ ರೀತಿಯಾಗಿದ್ದೆವು, ಯಾವ ರೀತಿಯ ಪಾಪದ ಸ್ವಭಾವ ನಮ್ಮಲ್ಲಿತ್ತು, ಅದನ್ನು, ಆ ಹಳೆಯ ಅಂಗಿಯನ್ನು ತೆಗೆದು ಈಗ ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ದೇವೆ. ಹೊಸ ಅಂಗಿ ಅಂದರೆ ಏನು? ಕ್ರಿಸ್ತನನ್ನೇ ನಾವು ಧರಿಸಿಕೊಂಡಿದ್ದೇವೆ. ಆತನ ಆತ್ಮನು ನಮ್ಮಲ್ಲಿ ಕೊಡಲ್ಪಟ್ಟಿದ್ದಾನೆ. ಆತನ ಆತ್ಮನ ವಶದಲ್ಲಿ ನಾವು ಇದ್ದೇವೆ. ಆತನ ಆತ್ಮನ ಒಂದು ಬಲದಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ನಮ್ಮ ಹತೋಟಿ ಈಗ ಪವಿತ್ರ ಆತ್ಮನ ಕೈಯಲ್ಲಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಇದನ್ನು ನಾವು ತಿಳ್ಕೊಳ್ಬೇಕು, ನಾವೀಗ ಹೊಸ ಸೃಷ್ಟಿಗಳಾಗಿದ್ದೇವೆ ಅಂತ ಹೇಳಿ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿ ನಡೆಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳಿಗೆ ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ